ಸೀತಕ್ಕ ಬಾರ ಏನ್ ಮಾಡಕತ್ತೀಯ ಸೀತಕ್ಕ? ಏನು ಮಾಡಿ ಬಿಡ, ಮೊಮ್ಮಕ್ಕಳು ಹೋದ್ರವಾ ಸ್ಕೂಲ್ಗೆ, ಈಕಿನೂ ಹೋದ್ಲ ಕೆಲ್ಸಕ್ಕೆ. ಹೌದಾ, ನೀನ್ ಯಾಕೆ ಹೋಗಿಲ್ಲ ಕೆಲ್ಸಕ್ಕೆ? ಅದು ಯಾಕ ಬೇಜಾರಾಗೈತೆ ಸೀತಕ್ಕ, ನಿನ್ ಮುಂದೆ ಏನು ಹೇಳ್ಬೇಕು ನಾನು? ಹೇಳು. ಅದು ಸೀತಕ್ಕ, ಮೊನ್ನೆ ನಮ್ಮಪ್ಪ ಅವ ಬರ್ತಾರ ಅಂತ ಅಂದ್ಬಿಟ್ಟು ನನಗೆ ಗಂಡನ ಕೈಲಿ ಮಟನ್ ತರಿಸಿದ್ನೆ. ಇವ ಅವ್ರು ಏನಾಗೈತೆ ಏನೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ನಂಗೆ ದೆವ್ವ ಕಾಣತೈತಿ ಅದು ಕಾಣತೈತಿ ಅಂದ್ಬಿಟ್ಟು ರಾತ್ರಿ ಮಲ್ಗದೇ ಇಲ್ಲ. ರಾತ್ರಿ ಬಂದಿನ ಆ ದೆವ್ವ ಹಾಸ್ಕಿಡ್ದು ಇಳದಂಗ ಏನೋ ಮಾಡ್ದಂಗ ಓ ಅಂತ ಹಾಡ್ದಂಗ ಪ್ರಿಯತಮಿ ಪ್ರಿಯತಮಿ ಅಂತಂದು ಅಕ್ಕಿ ಇವಂಗ ಕರ್ದಂಗ ಏನೋ ಗೊತ್ತಿಲ್ಲವ, ಬರೀ ಇಂಥದಾಗತೈತಿ ಅಯ್ಯವ. ಹೌದಾ, ಅದಕ್ಕೆ ನಾನು ನಿಮ್ಮ ಹಳೆ ಡವ್ ಏನಾರ ಸತ್ತು ಈ ಥರ ಪಿಶಾಚಾಗಿ ಬಂದು ಕಣಕ್ತಾಳು ಅಂತ ನಾನು ಕಾಮಿಡಿಗೆ ಮಾತಾಡಿದ್ನಿ ಅಷ್ಟೇ. ಅದಕ್ಕೆ ರಾತ್ರಿ ಮುಕ್ಕೊಂಡಾಗ ಹೌದು ನಾನೇ ಅವನ ಹಳೆ ಡವ್ ಅನ್ಬೋದು ನನಗೂ ಕುತ್ತಿಗೆ ಚಿಕ್ಕದಂಗ ಅನುಭವ ಆಗತೈತೆ. ಅಯ್ಯೋ ಮತ್ತೆ ನಿಮ್ಮ ಅಪ್ಪ ಹೋಗ್ಲಾರ್ದನ? ಓ ಅದಕ್ಕೆ ಊರು ಹೋಗ್ಲಾರ್ದನ ಇಲ್ಲಿ ಯಾರು ಅವರು ಏನು ಮಾಡಿ ಅಂತ ಯೋಚನೆ ಮಾಡಕತ್ತಿದ್ದೆ. ಏನು ಮಾಡೋದು, ದುರ್ಗವ್ವನ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ತೊಗೊಂಬಂದು ಅಲ್ಲಿ ಹೋಗಿ ಕೇಳಿಸ್ಕೊಂಡು ಬರ್ಬೇಕು ಅಷ್ಟೇ. ಹಂಗೆ ಮಾಡೋಣ, ಸ್ವಲ್ಪ ಟೈಮ್ ಬಿಡು ಮಾಡ್ಕೊಂಡು ಬಾರ ಇವ ನನ್ನ ಜೊತೆ. ಅಲ್ಲಿ ನೀ ಕರೆದ್ರೆ ನಾವು ಅಲ್ಲೇ ಅಂತೀನ. ಆಯ್ತು ಬಿಡು, ಇವತ್ತರ ನಾಳೆ ಹೋಗೋಣ. ಇವತ್ತು ಮಗ ಇವತ್ತು ಹೋಗೋಣ. ಹೋಗೋಣ ಬಾರ ಇವ. ಯಾವ್ದಕ್ಕಿತ ಹೋಗಿಲ್ಲ ಕೆಲ್ಸಕ್ಕೆ? ಏನು ಬಾ ಬೇಮ, ಇವತ್ತು ಸ್ವಲ್ಪ ಕೆಲಸ ಇದ್ದಂತೆ ಹೋಗಕ್ಕಾಗ್ಲಿಲ್ಲ ನೋಡು. ಹೌದಾ, ಚಲೋ ಆಯ್ತು ಬಿಡು. ಎಷ್ಟು ನಾಗಿತ್ತು ಇವ ನಿನ್ನ ಮುಖ ನೋಡಿದ್ರೆ ಅನ್ನಕ್ರಂಗ ಮುತ್ತು ಮುತ್ತುದಿರಂಗಾಗತ್ತೆ ನೋಡು. ಯಾವ ಬಾಯ್ ಮುಚ್ಚು, ಹಂಗ ಸುಮ್ಮನೆ ಕಾಮಿಡಿ ಮಾಡಿದ್ ನಾನು. ಯಮ್ಮ ಸುಮ್ಮನೆ ತಮಾಷೆಗೆ ಮಾಡಿ ಸುಮ್ಮನಿರ್ಲಿಪ್ಪ ನಿಂದೆ. ಹೌದು, ವಿಷಯ ಗೊತ್ತನ? ಏನ್ರಿ ಆಕೆ ದೀಪ ಅಂತ ಸುಂದರ ಅಲ್ಲ, ಆಕಿನ ಮಗಳು ಆ ಸಿದ್ದಪ್ಪಜ್ಜನ ಮಗ ಅದನಲ್ವೇಪ್ಪ ರವಿ ಜೊತೆ ಓಡ್ ಹೋಗ್ಬಿಟ್ಟ ನೋಡು. ಹೌದಾ, ಓ ಹಂಗ ಅನುಮಾನ ಕರೆಕ್ಟ್ ಆಯ್ತು ನೋಡು. ಏನ್ ಅನುಮಾನ? ಮೊನ್ನೆ ಬಸ್ ಸ್ಟ್ಯಾಂಡ್ನಾಗ ನಾನು ನನ್ನ ಗಂಡ ನಿಂತಿದ್ವಿ, ಅವಾಗ ಅವರಿಬ್ರು ಬೈಕ್ ಮೇಲೆ ಸ್ವೀ ಅಂತ ಹೋದ್ರು. ನಾನು ಫ್ರೆಂಡ್ ಏನೇ ಇರಬೇಕು ಅಂತ ಅನ್ಕೊಂಡೆ. ಇಲ್ಲಯ್ಯವ, ಅವ ಏನ ಕ್ಲಾಸ್ ಅಲ್ಲ ಸ್ಕೂಲ್ ಕಡೆಯಿಂದನೂ ಲವ್ ಅಂತ ಅವ್ರಿಬ್ರು ಈ ಕಾಲೇಜ್ ಮೆಟ್ಲು ಹತ್ತಿದ್ರು ಲವ್ ಅಂತ. ಹಿಂಗಾಗಿ ಓಡಗೆ ನಾವು ಆಕಿನ ಜೊತೆ ಅವರು ಲಬಲಬ ಅಂತ ಬಾಯಿ ಬಿಡ್ಕೊಂಡು ಆಗ್ತಿದ್ರು. ನಾವು ಸಮಾಧಾನ ಮಾಡಿ ಬಂದೇವಿ. ಹೋಲ್ ಬಿಡ ಯವ, ಬಂದ್ರ ಮದಿ ಮಾಡು ಹೋಲಿ, ಒಳ್ಳೆ ಹುಡುಗನವ ಅಂತ ಹೇಳಿ ಹೊಂದಿಸ್ಬಿಟ್ಟು ಬಂದೆ ನೋಡು. ಹೌದು, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಆಕಿನೇನು ಸುಬ್ಬಿ ಬಾಳೆ ಹಗರ್ ಎಂದಿದ್ಲಿ ಬಿಡು. ಮೊನ್ನೆ ಜಾರ್ಕೊಂಬಿದ್ರು. ಯಾಕೋ ಇವ ಜಾರ್ಕೊಂಬಿದ್ದಿ ಅಂದ್ರೆ ನನ್ನ ತಿಂಡಿ ಜಾಸ್ತಿ ಆಯಿತು ಅದಕ್ಕೆ ಜಾರ್ಕೊಂಬಿದ್ದೆ ನೋಡು ಅನ್ಬೇಕನ. ಹಂಗಲ್ಲ ಬಿದ್ರಿ ನಾನೇನ ಓದಿ ಪಾಪ ಬಿದ್ದ ಬಿಡು ಅಂದ್ಬಿಟ್ಟು ನೋಡಕ್ಕಂತ ಹೋದ್ರ ಹಂಗೆ ಮಾಡ್ತಾಳ. ಕೊಬ್ಬದ್ರಂಕರ ಬಾಯ್ತು ಬಿಡು, ಸುಮ್ಮನೆ ಹೋಗ್ಲಿ ಆಕಿಂದೇನ. ಹೌದು, ಮತ್ತೆ ನಿನ್ ಸಸಿ ಏನ್ ಮಾಡ್ತಿಲ್ಲ? ಆಕಿನ ಸುದ್ದಿ ಕೇಳ್ಕೊಬೇಡ. ಯಾಕೆ? ಯಾಕಂದ್ರೆ ಏನೋ ತೋರ್ ಮನೆಗೆ ಹೋಗ್ಬೇಕಂತ. ಅದಕ್ಕೆ ನಾನು ಬೇಡ, ನನಗಾಗಲ್ಲ ಈಗ ಬೇಡ ತೋರ್ ಮನೆಗೆ ಹೋಗೋದು. ಮನೆ ಕೆಲಸ ಐತಿ, ಶ್ರಾವಣ ಬಂತು, ಇನ್ನೇನು ಮೈ ತೊಳಿ ಬಳಿ ಇದು ಬಳಿ ಹಾಸಿಗೆ ಹೋಗಿ ಅದು ಹೋಗಿ ಇದು ಹೋಗಿ ಮುರ್ಸಟ್ಟು ಹೊರಗಡೆ ಸುಣ್ಣ ಹಾಕಿ ಇದು ಹೋಗ್ಬಿಟ್ಟಿವ. ಸ್ವಲ್ಪ ಸುಣ್ಣಾಗಿನ ಹಚ್ಬೇಕು, ಹೋಗಿ ಕುತ್ಕೊಂಡ್ರೆ 15 ದಿನ ಹೋಗ್ಬಿಡ್ತಾ ಅಂತ ಹೇಳಿದ್ಕೋ. ನೀನು ಏನು ಮಾಡೋದು ಗೊತ್ತನ? ಏನು ಮಾಡಿದ್ಲು? ನೀನೇ ದಬ ದಬ ಅಂತ ಅಂದ್ಬಿಟ್ಟು ಅಷ್ಟು ಮೇಲ್ಗಡೆ ಇರೋ ಸಾಮಾನೆಲ್ಲ ದಬ ದಬ ಅಂತ ಕೆಳಗೆ ಹೋಗ್ಬಿಟ್ಲು. ಅರ್ಬಿನೂ ಅಷ್ಟೇ ದಬ ದಬ ಕಿತ್ಬಿಟ್ಟು ಹೋಗುದ ಅಷ್ಟು ಹೊರಗಡೆ. ಏನು ಮಾಡಿ ಮತ್ತೆ ಹೊಲಿಸ್ ಕೂದ್ಬೇಕಾ? ಮಾಡಿದ್ಲಂತ. ಅದು ಅಲ್ದನ ನಿನ್ನೆ ನನ್ನ ಸೀರಿನ ಹರಿದ್ಬಿಟ್ಟು ಇಟ್ಟ ನೋಡು. ಯಾಕೆ ಹಿಂಗೆ ಹರ್ಯಾಕೆ ಹೋಗಿದ್ದಿ ಅಂತಂದ್ರೆ ಅಯ್ಯೋ ಹಾಕ್ಯರ ನಾ ಏನು ಬೇಕಂತ ಹೋಗ್ದೇನನ್ರಿ ಹರಿದೇನನ್ರಿ ಹೋಗಿ ಮುಂದೆ ಕೈ ತಪ್ಪಿ ಅಚಾನಕ್ಕಾಗಿ ಹರಿದಪ್ಪ. ಅದು ಬೇರೆ ಭಾಳ ಹಣ್ಣು ಮುದುಕಿ ಗತಿ ಆಗಿತ್ತು ನಿಮ್ಮಂಗ ಅಂತಾಳ. ನೀನು ಬೇರೆ ನಗು ಬಿಡ್ವಾ. ನಮ್ಮ ನೋಡು ಹಿಂಗೆ ರೊಟ್ಟಿ ಮಾಡಲಿ ಅಂತಂದ್ರೆ ಇಷ್ಟಿಷ್ಟಗ ದಪ್ಪ ಮಾಡಲ್ಲ. ಅದು ಹಿಂದೆ ಹೋಗಲ್ತು ಮುಂದೆ ಹೋಗಲ್ತು. ಅಯ್ಯೋ ಹೋಗವಲ್ತಲೇ, ಸ್ವಲ್ಪ ಕಲ್ಲಂಕಾರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ತಿಂತೀನಿ ಅಂತಂದ್ರೆ ಎಣ್ಣೆ ತಿಂದ್ರೆ ನಿಮ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತ. ಅಯ್ಯೋ ಬಿಡ್ಬೆ, ಹಿಂಗ ಮಾಡಿದ್ಲು ಆಕಿ ಲಕ್ಷ್ಮಮ್ಮನ ಸೊಸೆ ಇಲ್ಲ. ಆಕಿ ನೀಲಿ ಆಕಿನ ಹಂಗ ಮಾಡಿದ್ಲು. ಅತ್ತಿ ನನ್ನ ಮಾತು ಕೇಳಿಲ್ಲ ಅಂತ ಅಂದ್ಬಿಟ್ಟು ಇದೇ ಥರನ ಅಡುಗೆಗೆ ಎಣ್ಣೆನ ಹಾಕಿ ಕೊಟ್ಟು ಅಯ್ಯೋ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡ್ತೀರಿ, ಬರ್ರಿ ಇಲ್ಲಿ ಹಾಸ್ಪಿಟ್ಲಾಗ ಇರುವಂತ್ರಿ. ಅಯ್ಯೋ ಹಾಸ್ಪಿಟ್ಲಿಗೆ ಖರ್ಚು ಜಾಸ್ತಿ ಆಗುತ್ತೆ, ಆಯುರ್ವೇದಿಕ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಆಯುರ್ವೇದಿಕ್ ಹಾಸ್ಪಿಟ್ಲಾಗ ಸೇರಿಸ್ಬಿಟ್ಟ. ಚಲೋ ಆತಲ್ಲ ಪಾಪ, ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾಳ. ಆಯುರ್ವೇದಿಕ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳೋದೇನು ದೊಡ್ಡದೇನಲ್ಲ, ತಗೋತಾ ಅದು ಕತ್ತಿರೋ ಥರ ನಾನ್ ವೆಜ್ ತಿನ್ನಬಾರ್ದು, ಬದ್ನಿಕಾಯಿ ತಿನ್ನಬಾರ್ದು, ಆಲೂಗಡ್ಡೆ ತಿನ್ನಬಾರ್ದು, ಕುಂಬಳಕಾಯಿನ ಕಣ್ಣಲ್ಲಿ ನೋಡಬಾರ್ದು ಅಂತಾರ. ಅವಾಗ ಈಗೇನು ಹೊಟ್ಟಿ ಚುಟು ಅನ್ನಂಗಿಲ್ಲನ? ಹೌದು, ಮತ್ತೆ ಈ ವಯಸ್ಸಿನಾಗ ನ್ಯಾಲ್ಗಿ ಚುಟು ಅನ್ನದ ಬಿಡು. ಮತ್ತೆ ಹಿಂಗಾಗಿರೋದು ಆಕಿಗಿನ. ನನಗೆ ಯಾವ ಹಾಸ್ಪಿಟ್ಲ್ ಬೇಡ, ಏನು ಬೇಡ ಬಿಡಯವ, ಮನೆಗೆ ಬಿದ್ದು ಸಾಯ್ತೀನಿ ಅನ್ಲು. ಅಯ್ಯೋ ಅಷ್ಟಾರಿ ಬಿಡಯವ, ಆಕಿಗಿದಾಳೆ ಆ
ಯಾಕ ಹುಷಾರಿಲ್ಲ ಏನ? ಅಯ್ಯ ಹುಷಾರಿದ್ದಲ್ಲ ಇವ ಆಕಿಗೆ ಗಂಡ ಹೊಡೆದಾನಂತ. ಹೊಡೆದಾನ ಹೊಡೆದೇ ಇಲ್ಲ ಅಂತ ಸುಳ್ಳು ಹೇಳ್ತಾನಂತ. ಹಂಗ್ಯಾಕಂದ್ರೆ ಪೊಲೀಸ್ ಮುಂದೆ ಹೋಗಿ ಕೇಳಿಯ ಅಂತ. ಏನ್ ಮಾಡಕತ್ತೀರ? ಬಾ ಬೇಗ ಮಾಡಕತ್ತೀವಿ. ಮೀಟಿಂಗ್ ಸ್ಟಾರ್ಟ್ ಆಗೈತೆ ಮತ್ತೆ ಏನ್ ರಜಾ ಹಾಕೊಂಡು? ಅಯ್ಯೋ ಹಂಗೆ ನೀಲ್ ಬಿಡ್ಬೇ, ಹಂಗ ಸುಮ್ಮನೆ ಕುಂತಿದ್ದೆ. ಹೌದಾ ಹಾಕಿ ಶಂಕರಪ್ಪನ ಮಗ ಏನ ಯಾವ ಜೊತೆನ ಲವಿ ಡವಿ ನಡೆದಂತಲ್ಲ ಏನ? ನನಗೂ ಕಿವಿ ಕೇಳ್ತು ಲವಿ ಡವಿ ಅಂತ ಅವರಪ್ಪ ಬಾಯ್ ಬಡ್ಕೊಳಕತ್ತಾರ. ಏನ್ ಮಾಡೋದು ಎಂತ ಹುಡುಗರು ಅಂತೀನಿ. ಕಾಲೇಜಿಗೆ ಕಳ್ಸಿದ್ರೆ ಇಂಥವೆಲ್ಲ ಕೆಲಸ ಮಾಡ್ಕೊಂಡ್ ಬರಕತ್ತಾರಲ್ಲ ಇವರು. ಯವ್ವ ಇಷ್ಟ ಅಲ್ ಬಿಡವ ನನ್ನ ಮೊಮ್ಮಗ ಅಲ್ಲಿ ನನ್ನ ಮಗಳ ಮಗ ಅದನಲ್ಲ ಅವನು ಹಂಗ ಮಾಡೋಣ. ಕಾಲೇಜ್ ಮೆಟ್ಲು ಹತ್ತಿನ 1 ವರ್ಷ ಆಗಿಲ್ಲ ಆಗ್ಲೇ ಹುಡುಗಿ ನಾನು ಮಾಡ್ತೀನಿ, ಈಗಿನ ಮದುವೆ ಆಗ್ತೀನಿ, ಈಗಿನ ನನ್ನ ಬಾಳ ಸಂಗಾತಿ ಜೀವನ ಸಂಗಾತಿ ಅಂತ ಲೆಕ್ಚರ್ ಕೊಡಕತ್ತ ನನ್ನ ಮುಂದೆ ಬಂದು. ಇಷ್ಟ ಅಲ್ ಬಿಡವ ಆ ಚಂಪವನ ಮಗ ಮದುವೆಗಿಲ್ಲ ಅಂತ ಅವ್ ಸುಡುಗಾರ್ ಸಿದ್ದಪ್ಪಂದು. ಅಲ್ಲ ಎದಕ್ ಬೇಕು ಇವಂಗ? ಹೊಲಕ್ಕೆ ಹೋಗಿ ಯಾವ ಹುಡುಗಿ ಕರ್ಕೊಂಡು ಹೋಗಿ ನಾನೇನ್ ಮದುವೆ ಹಾಕಿನಿ ಅಂತ ಆಕೆ ಹಿಂದ್ ಬಿದ್ದ. ಪಾಪ ಆ ಹುಡುಗಿ ಇನ್ನ ಮದುವೆ ಆಗಿಲ್ಲ, ಇವ್ ನೋಡು ಮದುವೆ ಆಗಿ 2 ಮಕ್ಕಳಾವು. ಆದ್ರೆ ಆ ಹುಡುಗಿ ಹಿಂದೆ ಸುತ್ತ ಬಿಡವಲ್ಲ ನೋಡು. ನನಗೂ ವಿಷಯ ಗೊತ್ತಾಯ್ತು. ಅವ್ನು ಕ್ಯಾ ತಗೊಂಡು ಹೊಡಿಲೇನ ಅನ್ಸಾಕತ್ತೈತಿ ನನಗೆ. ಕ್ಯಾ ತಗೊಂಡು ಹೊಡಿಲಾರ್ದ ಇನ್ನೇನ್ ಮಾಡ್ಬೇಕು? ಅದು ನಿಜನ ಬಿಡು. ಆದ್ರೆ ಹುಡುಗಿ ಒಳ್ಳೆ ಅಂತಲ್ಲ ಬಿಡವಲ್ಲ. ನಾನು ಹೇಂತಿ ನನ್ನ ಚಲೋ ನೋಡ್ಕೊಂತ ಇಲ್ಲ, ನೀ ನನಗೆ ನನ್ನ ಪ್ರಾಣ ಪಂಚ ಪ್ರಾಣ ಐ ಲವ್ ಯು ಟು ಅಂತಂದ್ಬಿಟ್ಟು ಹೇಳಿ ಹಿಂದ್ಗಡೆ ಹೋಗಿ ರೋಸ್ ಕೊಟ್ಟು ಆಕೆ ಪುಸ್ಲಾಯ್ಸ್ ಹಾಕಿ ನೋಡಕತ್ತಾನ. ಅವ್ನು ಏನ್ ಚಲೋ ನೋಡ್ಕೊಳ ಅಂತ ಮತ್ತೆ ಯಾರು ಈ ಮಕ್ಕಳು ಅವೇನ್ ಧೈರ್ಯ ಬಂದ್ಬಿಟ್ಟು ಅಂತಂಗ ಅದ ಪ್ರಶ್ನೆ ಆಕಿನ ಕೇಳ್ಯಾಳ. ಏನ್ ಸಿಕ್ತು ಉತ್ತರ? ಅಯ್ಯೋ ಅಚಾನಕ್ ಆಗಿ ಹಂಗಾಗೈತಿ ಅಂತಾನ. ಎಕ್ಕಡದ ಕೊಡು ಹೊಡೆಯವ್ರು ಯಾರು ಇಲ್ಲ ನೋಡು. ಹೊಡಿಬೇಕಂದ್ರೆ ಹೆಂಗಾಗತ್ತವ? ನಡಿ ಕೆಲಸ ಅದಾವು ಮಾಡ್ಕೊಂಡ್ರೆ ಬರ್ತೇನೆ. ಹೊಲಕ್ಕೆ ಹೊಂಟಿದ್ನೆ ಬಿಡ. ನಡಿ ನಾನು ಬರ್ತೀನಿ. ಸ್ವಲ್ಪ ಹಂಗ ಹಸಿಮೆಣಸಿಕಾಯಿ ಏನಾರ ಶೇಂಗಾ ಕಾಳು ಏನಾರ ಬೆಳೆದವ್ ನೋಡ್ತೀನಿ. ಒಂದೊಟ್ಟು ಕಿತ್ಕೊಂಡ್ರೆ ಬರ್ತೀನಿ. ಮಧ್ಯಾಹ್ನ ಕುಂತಿರ್ತಾನಲ್ಲ ತಿನ್ನಕ್ಕೆ ಬರ್ತಾವು. ಹಂಗೆ ಮಾಡ್ತೀಯ? ಬಾಬಾ